ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ಎಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ ಅಂದರೆ ನಾವು ಹಾಸನ ಹೋಗ್ತಿದ್ದೀವಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ನಾಳೆ ಬಂದು ಎಲೆಕ್ಷನ್ ಇದೆ. ಸೊ ಬ್ಯಾಂಗ್ಳೂರಲ್ಲಿರೋ ಅರ್ಧ ಜನ ಖಾಲಿ ಆಗಿರ್ತಾರೆ ಲೈಕ್ ಎಲೆಕ್ಷನ್ಗೋಸ್ಕರ. ಸೊ ನಾವು ಅಷ್ಟೇ ಓಟ್ ಹಾಕೋದಕ್ಕೋಸ್ಕರ ಹಾಸನ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಹಾಸನ ಜರ್ನಿ ಹೇಗಿರುತ್ತೆ ಅಂತ ನೋಡಬೇಕಂದ್ರೆ ನನ್ನ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಂತರ ಯಾರೆಲ್ಲ ಹಾಸನ್ಗೆ ವೋಟ್ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ದಾರೆ, ಸೊ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಟೈಮ್ ಆಗಿದೆ, ಅರೌಂಡ್ 6:30 ಅನಿಸುತ್ತೆ. ಬಂದು ಹೊರಡೋಣ. ನಮ್ಮ ಕಾರು ತುಂಬ ಧೂಳಾಗಿದೆ. ನಮ್ಮ ಮನೆ ಹತ್ರ ತುಂಬ ಅಂದರೆ ತುಂಬ ಧೂಳು. ಎಲ್ಲ ಕಾರ್ಗೂ ನೋಡಿ ಕವರ್ ಹಾಕಿದ್ದಾರೆ. ನಾವು ಹಾಕಿದ್ವಿ, ಬಟ್ ಇವತ್ತು ಊರಿಗೆ ಹೋಗೋದಲ್ವ, ಸೊ ವಾಶ್ ಮಾಡೋಣ ಅಂತ ಕವರ್ ಬಿಚ್ಚಿ ಟಿಕ್ಕಿಲಿ ಇಟ್ಬಿಟ್ಟಿದ್ದಾರೆ. ಲೇಟ್ ಆಗಿದೆ, ಸೊ ಸಂಜೆ ಹೊಟ್ಟೆ ಹಸಿತಲ್ವ, ಸಾಂಗಾಗಿ ಪಪ್ಸ್ ತಿಂತಾ ಇದ್ದೀವಿ. ಪಪ್ಸ್ ತಿಂದ್ಬಿಟ್ಟು ಹೊರಡ್ತೀವಿ. ನಾಳೆ ಎಲೆಕ್ಷನ್ ಅಲ್ವಾ, ಸೊ ತುಂಬ ಟ್ರಾಫಿಕ್ ಇರುತ್ತೆ ಅಂತ ಬೇಗನೆ ಹೊರಟಿದ್ದೀವಿ. ಮತ್ತು ಗೊರಗುಂಟೆಪಾಳ್ಯದಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಬರ್ತಾರೆ, ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಅದಾದಮೇಲೆ ಫ್ಲೈಓವರ್ ಆದಮೇಲೆ ನನ್ನ ತಮ್ಮನ್ನ ಪಿಕ್ ಮಾಡಿಕೊಂಡು ಸೊ ಹಾಸನಿಗೆ ಹೊರಡಬೇಕು. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ನೋಡಿ ನಮ್ಮ ಸಿಹಿ ಹೆಂಗಾಡ್ತಾಳೆ. ಅವಳನ್ನ ಕಾರಲ್ಲಿ ಕೂರಿಸ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ ನನಗೆ. ಕೆಳಗಡೆ ಹೋಗಿ ಕುತ್ಕೊತಾಳೆ, ಇಲ್ಲ ಇಲ್ಲಿ AC ಎಲ್ಲದನ್ನು ಆಫು ಆನು, ಬರೀ ಇದೇ ಕತೆ ಸಿಹಿದು. ಸಿಹಿ, ಯಾರಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮಕ್ಕಳನ್ನ ಕಾರಲ್ಲಿ ಹೆಂಗೆ ಎಂಗೇಜ್ ಆಗಿ ಇಟ್ಕೊಳ್ಳೋದು ಅಂತ. ತುಂಬ ಹಿಂಸೆ ಕೊಡ್ತಾಳೆ ನಮ್ಮ ಸಿಹಿ ಮಾತ್ರ. ನೋಡಿ ವಿಶ್ವ, ಏನು ಹೇಳ್ತೀರಾ ನಿಮ್ಮ ಮಗಳು ಇಷ್ಟು ಹಿಂಸೆ ಕೊಡೋದಕ್ಕೆ? ಇಟ್ಸ್ ನಾಟ್ ಆಕ್ಟಿವ್, ಇಟ್ಸ್ ಹೈಪರ್ ಆಕ್ಟಿವ್. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ನೋಡು, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆರೆಂಜ್ ಅಲರ್ಟ್ ಬರ್ತಾ ಇದೆ, ಹೀಟ್ ವೇವ್ ವಾರ್ನಿಂಗ್ ಅಂತೆ. ಸೊ ಇದು ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ 12-15 ಇಯರ್ಸ್ ಬೆಂಗಳೂರು ನಾವು ಯಾವಾಗಲೂ ನೋಡ್ತೀವಿ, ಬಟ್ ಫಸ್ಟ್ ಟೈಮ್ ಈ ಅಲರ್ಟ್ನೆಲ್ಲ ನೋಡ್ತಾರೆ. ನಿಮಗೂ ಈ ಥರ ಮೆಸೇಜಸ್ ಎಲ್ಲ ಬಂದಿದೆಯಾ, ಅಲರ್ಟ್ ಮೆಸೇಜಸ್ಸು? ಸೊ ಎಲ್ಲರೂ ಸೇಫ್ ಆಗಿರಿ, ಬಿ ಹೈಡ್ರೇಟೆಡ್, ಬಿ ಸೇಫ್. ಬಟ್ ನಾಳೆ ಎಲ್ಲರೂ ತಪ್ಪದೆ ಓಟ್ ಹಾಕಿ. ಫೈನಲಿ ಗೊರಗುಂಟೆಪಾಳ್ಯಕ್ಕೆ ಬಂದ್ವಿ. ಆಲ್ಮೋಸ್ಟ್ 8:55 ಆಗಿದೆ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 2 hours ಆಯಿತು. ಸೊ ಇವಾಗ ವಿಶ್ವನ್ ಫ್ರೆಂಡ್ನ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಯಾವ ಸ್ಟಾಪಲ್ಲಿ ಇದ್ದೀರಾ? ಹಾಂ, ಮಂತ್ರಿಸ್ಕರ ಆಲ್ಮೋಸ್ಟ್ ಬಂದರೆ ಹೆಂಗಾರೆ. ಅಕ್ಕ 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 ವಿಶ್ವನ್ ಫ್ರೆಂಡ್ ಬಂದಿಲ್ಲ, ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಏನೊಂದು 10 minutes ಅವ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ನನ್ನ ತಮ್ಮನ ಕರ್ಕೊಂಡು ಹೋಗೋದು. ಸ್ಟೇ ಟ್ಯೂನ್. ಫೈನಲಿ ಬಂದರು. ತುಂಬಾ ಟ್ರಾಫಿಕ್ ಇತ್ತು. ಸೊ ಫೈನಲಿ ಅವ್ರು ಬಂದು ಅಲ್ಲಿಂದ ಹೊರಟ್ವಿ. ಅದಾದಮೇಲೆ ನನ್ನ ತಮ್ಮ ಕೂಡ ಬಂದ. ಅವನ್ನ ಅಲ್ಲೇ ಗೊರಗುಂಟೆಪಾಳ್ಯದಲ್ಲಿ ಫ್ಲೈಓವರ್ ಇದೆಯಲ್ಲ, ಹಾಸನ ಫ್ಲೈಓವರ್, ಸೊ ಅಲ್ಲಿಂದ ಪಿಕ್ ಮಾಡಿ ಹೊರಟ್ವಿ. ಇವರು ತೃಪ್ತಿ ಸಕ್ಕತ್ತಾಗಿರುತ್ತೆ. ತೃಪ್ತಿ, ಇವರು ತೃಪ್ತಿ ಅವ್ರ ಹಸ್ಬೆಂಡ್ ಗಿರೀಶ್ ಅಂತ. ಹಾಗೆ ಹೋಗ್ತಾ ನನ್ನ ಮೈದ್ನ ಕೂಡ ಸಿಕ್ಕಿದ್ದ. ಅವನು ಅವ್ರ ಅತ್ತೆ ಮನೇಲಿದ್ದೆ, ಲೈಕ್ ನೆಲಮಂಗ್ಲದಲ್ಲಿದೆ ಅವ್ರ ಅತ್ತೆ ಮನೆ. ಸೊ ಹಾಗಾಗಿ ಹೋಗ್ತಾ ಇದ್ವಲ್ಲ, ಪಾಪನ ನೋಡ್ತೀನಿ, ಇಲ್ಲೇ ಬಂದ್ಬಿಟ್ಟು ಹೋಗಿ ಅಂತ ಹೇಳಿದ. ಸೊ ಅಲ್ಲೊಂದು ಸಲ ಸ್ಟಾಪ್ ಕೊಟ್ಟು ಅವನಿಗೆ ಸಿಹಿ ಜೊತೆ ಸ್ವಲ್ಪ ಹೊತ್ತಿದ್ದು ಅದಾದಮೇಲೆ ಹೊರಟ್ವಿ.
ಅರೌಂಡ್ 10 ಆಗಿತ್ತು. ಯಾರೂ ಇನ್ನೂ ಊಟ ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ ಊಟ ಮಾಡೋಣ ಅಂತ ಎಂಪೈರಲ್ಲಿ ಸ್ಟಾಪ್ ಕೊಟ್ವಿ. ಎಂಪೈರ್ ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ನಾವು ಈ ಥರ ಈಚೆ ಕುತ್ಕೊಂಡು ಊಟ ಮಾಡಿದ್ವಿ. ಫುಡ್ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ನಾವು ಇಲ್ಲಿ ಊಟ ಮಾಡ್ಕೊಂಡು ಹೊರಟಾಗ ಅರೌಂಡ್ 12 ಆಗಿತ್ತು. ತೃಪ್ತಿ ಬಂದಾಗಿಂದ ಪಾಪನ ಅವರೇ ಎತ್ಕೊಂಡಿದ್ರು. ಲೈಕ್ ಅವ್ರಿಗೆ ಪಾಪು ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಆಲ್ಮೋಸ್ಟ್ ಅವ್ರು ಹಾಸನ ಹೋಗೋವರೆಗೂ ಅವರೇ ಮಲ್ಸ್ಕೊಂಡಿದ್ರು ಸಿಹಿನ. ಅವಳು ಅಷ್ಟೇ ತುಂಬ ಚೆನ್ನಾಗಿ ಅವ್ರ ಹತ್ರ ಎಲ್ಲ ಆಟ ಆಡ್ಕೊಂಡಿದ್ಲು. ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಟ್ವಿ. ಬರುವಾಗ ಹಾಸನ ಹೈವೇಯಲ್ಲಿ ವಿಶ್ವ ಯಾವಾಗಲೂ ನಾರ್ಮಲ್ ಸ್ಪೀಡಲ್ಲೇ ಓಡಿಸ್ತಾರೆ ಕಾರನ್ನ. ಆದರೆ ಐ ಡೋಂಟ್ ನೋ, ಬಟ್ ಮಧ್ಯ ರೋಡಲ್ಲಿ ಏನಾದರೂ ಅವ್ರದ್ದು ವಸ್ತು ಬಿದ್ದಿತ್ತಾ ಅಥವಾ ಏನಂತ ಗೊತ್ತಿಲ್ಲ. ನಾವು ನಾರ್ಮಲ್ ಸ್ಪೀಡಲ್ಲೇ ಹೋಗ್ತಾ ಇದ್ವಿ. ಸಡನ್ನಾಗಿ ಒಬ್ಬ ಹುಡುಗ ಮಧ್ಯ ಬಂದುಬಿಟ್ಟ. ಏನೋ ತೊಗೊತಾ ಇದ್ದ, ಬಟ್ ಏನು ಅಂತಲೂ ನಮಗೆ ಗೊತ್ತಾಗಲಿಲ್ಲ. ಬಟ್ ನಮಗೆ ತುಂಬ ಅಂದರೆ ತುಂಬ ಭಯ ಆಯಿತು ಸಡನ್ನಾಗಿ ಆ ಥರ ಬಂದಿರೋದ್ರಿಂದ. ಸೊ ಅವ್ರಿಗೇನೂ ಆಗಿಲ್ಲ. ನಾವು ಅವ್ರು ಬರೋ ಅಷ್ಟರೊಳಗಡೆ ನಾವು ಪಾಸ್ ಆಗಿಬಿಟ್ಟಿದ್ವಿ. ಸೊ ಯಾರಾದರೂ ಹೈವೇಗಳಲ್ಲಿ ಹೋಗಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಅದಾದಮೇಲೆ ತೃಪ್ತಿ ಅವ್ರನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 2 ಆಗಿಬಿಟ್ಟಿತ್ತು. ಎಲ್ಲರೂ ಮಲ್ಕೊಂಡಿದ್ರು, ಫುಲ್ಲು ಸೈಲೆಂಟಾಗಿತ್ತು. ಸಿಹಿ ಮಲ್ಕೊಂಡಿದ್ಲು, ಬಟ್ ಅಜ್ಜಿ ನೋಡಿ ಮನೆ ಹತ್ರ ಬಂದ ತಕ್ಷಣ ಸೊ ಲೇಟ್ ಆಗಿತ್ತು ಅಲ್ವಾ, ಮಲ್ಕೊಂಡ್ಬಿಟ್ವಿ. ಸೊ ಇದು ನೆಕ್ಸ್ಟ್ ಡೇ ವ್ಲಾಗು. ಇದು ಫ್ರೈಡೇ ಆಗಿತ್ತಲ್ವ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿ ನಮ್ಮೂರಿಗೆ ಹೊರಟ್ವಿ. ಯಾಕಂದರೆ ನಂದು ಹುಟ್ಟಿರೋದು ಬಂದು ನಮ್ಮೂರು ಬಂದು ಶಂಕದಕೊಪ್ಪಲು. ಸೊ ನನ್ನ ಹಸ್ಬೆಂಡ್ ಮನೆ ಇರೋದು ಬಂದು ದಾಸರಕೊಪ್ಪಲು. ಸೊ ಅಲ್ಲಿಂದ ಶಂಕದಲ್ಲಿ ನಾವು ಓಟ್ ಹಾಕೋದಕ್ಕೆ ಹೋಗ್ಬೇಕಿತ್ತು. ಸೊ ಅಲ್ಲಿಗೆ ಬಂದ್ವಿ. ನಾವು ಹೋದ ತಕ್ಷಣ ಹಂಸನಿಗೆ ಫುಲ್ಲು ಖುಷಿಯಾಗೋಯ್ತು. ಅಲ್ಲಿ ತುಂಬ ಜನ ಇದ್ದರು. ಅವರೆಲ್ರಿಗಳ ಮಧ್ಯೆ ಫುಲ್ಲು ಚಿಕ್ಕಿ ಅಂತ ಕೂತ್ಕೊಂಡು ಓಡಿ ಬಂದರು. ನನಗೂ ತುಂಬ ಖುಷಿಯಾಯಿತು ಅವ್ರನ್ನೆಲ್ಲ ನೋಡಿ. ತುಂಬ ಅಂದರೆ ತುಂಬ ಕ್ಯೂ ಇತ್ತು. ಬಟ್ ಸಿಹಿ ಇದ್ಲಲ್ವಾ, ಸೊ ಪಾಪು ಇದೆ ಅಂತ ನನಗೆ ವೆಯ್ಟ್ ಏನು ಮಾಡಿಸಿಲ್ಲ. ಒಂದು 2 ಮಿನಿಟ್ಸ್ಗೆಲ್ಲ ಬಿಟ್ಬಿಟ್ರು ಓಟ್ ಹಾಕೋದಕ್ಕೆ. ಸೊ ನಮಗೆ ಯಾರು ರೈಟ್ ಪರ್ಸನ್ ಅನಿಸಿದ್ರು ಅವ್ರಿಗೆ ಓಟ್ ಹಾಕ್ಬಿಟ್ಟು ಬಂದ್ವಿ. ಅಪ್ಪ ಅಮ್ಮ ಕೂಡ ಅಲ್ಲಿಗೆ ಓಟ್ ಹಾಕಕ್ಕೆ ಬಂದಿದ್ದರು. ಸೊ ಅಪ್ಪ ಅಮ್ಮ ಮತ್ತು ಅಮ್ಮ ಕೂಡ ಇದ್ಲು. ಅವಳನ್ನ ಕರ್ಕೊಂಡು ಮನೆಗೆ ಹೊರಟ್ವಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನೇ ಹೇಳಿ, ಎಲ್ಲಿಂದ ಎಲ್ಲಿಗೆ ಹೋದ್ರೂ ನಮ್ಮ ಊರಿಗೆ ಬಂದಾಗಲೇ ಖುಷಿ ಅಂತಾರಲ್ಲ ಆ ಥರ. ಸೊ ಎಲ್ಲೇ ಇದ್ದರೂ ನಮ್ಮ ಹಾಸನಿಗೆ ಬಂದರೆ ನಮಗೊಂಥರ ಬೆಸ್ಟ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಹಾಸನವರು ನನ್ನ ವ್ಲಾಗ್ ನೋಡ್ತಿದ್ದೀರಾ, ನಿಮಗೂ ಅದೇ ಥರ ಅನಿಸುತ್ತಾ, ನಮ್ಮ ಹಾಸನೇ ಬೆಸ್ಟ್ ಅನಿಸುತ್ತಾ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ನಮ್ಮ ಊರಿಗೆ ಬಂದ್ವಿ, ನಮ್ಮ ಮನೆಗೆ ಬಂದ್ವಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಮೌನ ವಿಶು ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.